ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎರಡು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಒಂದು ಬಂದು ಸಿಂಪಲ್ಲಾಗಿ ಬರೀ ಮೊಟ್ಟೆನ ಬೇಯಿಸ್ಕೊಳ್ಳೋದು ಬದಲು ಈ ಥರ ಮಾಡ್ಕೊಂಡು ತಿಂದರೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಫಸ್ಟು ನಿಮ್ಗೆ ಎಷ್ಟು 4 ರಿಂದ 5 ಮೊಟ್ಟೆಗಳನ್ನ ಬೇಯಿಸ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕಿ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಅದು ಮೊಟ್ಟೆಗೆ ಸ್ವಲ್ಪ ಸಾಲ್ಟ್ ಹಿಡಿತದೆ. ಅದಾದಮೇಲೆ ಅದನ್ನ ಬೇಯಕ್ಕೆ ಬಿಡಿ. ಜೊತೆಗೆ ನೀವು ಎಷ್ಟೊಂದು ಥರ ವೆರೈಟಿ ಇರುತ್ತೆ ಮೊಟ್ಟೆ ಅಥವಾ ಎಗ್ಗಲ್ಲಿ ಮಾಡ್ಕೊಳ್ಳೋಂಥದ್ದು. ಇದಂತೂ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಕೊಡ್ಬೋದು. ಯಾಕಂದರೆ ಮಧ್ಯಾಹ್ನ ಟೈಮು ಬೇಳೆ ಸಾಂಬಾರು ಅದಕ್ಕೇನಾದ್ರು ತಿನ್ನೋಕ್ಕೇನಾದ್ರು ಬೇಕು, ಜೊತೆಗೆ ನಂಚ್ಕೊಳಕ್ಕೆ ಬೇಕು ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಎರಡನೇ ವಿಷಯ ಏನಪ್ಪ ಅಂದರೆ, ನನ್ನ ಮಗಳು ಇವಾಗ ಆಲ್ಮೋಸ್ಟ್ 3 ವರ್ಷ ಆಯಿತು. ಅವಳಿಗೆ ಒಂದು ಒಳ್ಳೆ ಮಾಂಟೆಸರಿಗೆ ಸೇರಿಸ್ಬೇಕು ಅಂದ್ಕೊತಾ ಇದ್ದೀನಿ. ಅದಕ್ಕೆ ನಾನು ಮಾಂಟೆಸರಿ ಬೇಸ್ಡ್ ಸ್ಕೂಲ್ಸ್ಗಳನ್ನ ಹುಡುಕ್ತಾ ಇದ್ದಾಗ ಸುಮಾರು ನಮ್ಮ ಮನೆ ಸುತ್ತಮುತ್ತ ತುಂಬ ಇದೆ. ಆಲ್ಮೋಸ್ಟ್ ಎಲ್ಲ 80,000 90,000 ಫೀಸು ಕೂಡ ಅಷ್ಟೇ ಇದೆ. ಜೊತೆಗೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಯಾಕಂದ್ರೆ ಡೇ ಕೇರ್ ಮಕ್ಳುಗಳು ಇರ್ತಾರೆ, ಮತ್ತು ಈ ಮಾಂಟೆಸರಿ ಮಕ್ಳುಗಳು ಇರ್ತಾರೆ. ಅದು ನನಗೆ ಅಷ್ಟೊಂದು ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಹಾಗಾಗಿ ತುಂಬ ಹುಡುಕ್ತಾ ಇದ್ದೆ. ಜೊತೆಗೆ ಆವಾಗ ಆ ಟೈಮಲ್ಲಿ ಏನಾಯ್ತು ಅಂದರೆ, ನನಗೆ ಆರ್ ಜೆ ಸೌಜನ್ಯ ಅವ್ರದ್ದೊಂದು ವಿಡಿಯೋ ಸಿಕ್ತು. ಮಾಂಟೆಸರಿ ಬೇಸ್ ಸ್ಕೂಲ್ ಹೆಂಗಿರುತ್ತೆ ಅಂತ. ಮೊಟ್ಟೆ ಎಲ್ಲ ಬೆಂದಾದಮೇಲೆ ನೀವು ಅದನ್ನು 2 ಭಾಗಗಳ ಹಾಗೆ ಮಾಡ್ಕೊಳ್ಳಿ. 2 ಭಾಗಗಳಾದಮೇಲೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಪೆರಿ ಪೆರಿ ಪೌಡರ್ ಅಂತ. ಆ ಪೌಡರ್ ನೀವು ಇದಕ್ಕೆ ಯೂಸ್ ಮಾಡಬೇಕಂತಲ್ಲ, ತುಂಬ ಡಿಶಸ್ಗೆ ಯೂಸ್ ಮಾಡ್ಬೋದು. ಸಲಾಡ್ಸ್ಗೆ ಯೂಸ್ ಮಾಡ್ಬೋದು, ಮತ್ತು ಬ್ರೊಕೊಲಿ ಚೀಸ್ ಮಾಡ್ತೀನಿ ಅಂದರೆ ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಈ ಮೊಟ್ಟೆನ ಸ್ಲೈಸಸ್ ಮಾಡಾದಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿಯಲ್ಲಿ ಒಂದೇ ಸ್ಪೂನ್ ಸಾಕು, 1 ಅಥವಾ 2 ಸ್ಪೂನ್ ಅಷ್ಟೇ ಸಾಕು. ಅದಕ್ಕೆ ಪೆರಿ ಪೆರಿ ಪೌಡರ್ನ ಹೀಗೆ ಮೇಲೆ ಜಸ್ಟು ಉದುರಿಸ್ಕೊಳ್ಳೋದು ಮೊಟ್ಟೆ ಮೇಲೆ. ಮತ್ತು ಸ್ವಲ್ಪ ಸಾಲ್ಟ್ ಆಲ್ರೆಡಿ ನಾವು ಮೊಟ್ಟೆ ಬೇಯಿಸೋಕ್ಕೆ ಹಾಕಿದ್ದೀವಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸಾಲ್ಟ್ನ ತುಂಬ ಜಾಸ್ತಿ ಬೇಡ. ಈ ಪೆರಿ ಪೆರಿ ಪೌಡರ್ ನಿಮಗೆ ಸ್ಟೋರ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ. ಡಿ ಮಾರ್ಟಲ್ಲಿರ್ಬೋದು, ಬಿಗ್ ಬಜಾರಲ್ಲಿರ್ಬೋದು, ಸ್ಟಾರ್ ಬಜಾರಲ್ಲಿ ಅಂಗಡಿಗಳೆಲ್ಲ ಕಡೆಯೂ ಸಿಗುತ್ತೆ. ತುಂಬ ಸ್ಪೈಸಿ ಕೂಡ ಇರಲ್ಲ ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ಥರ ಸುಮ್ಮನೆ ಜಸ್ಟ್ ನೀವು ಉದ್ದಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾವು ಆ 2 ಕಡೆನೂ ನೀಟಾಗಿ ಲೋ ಫ್ಲೇಮಲ್ಲಿ ಅದನ್ನ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಒಂದು ಎಗ್ ಸೈಡ್ ಡಿಶ್ ಅಥವಾ ಎಗ್ ಕರಿ ಅಂತ ಹೇಳೋಕ್ಕಾಗಲ್ಲ, ನೀವು ಎಗ್ ರೋಸ್ಟ್ ಅಂತ ಹೇಳ್ಬೋದು. ಅನ್ನ ಜೊತೆ ಇರ್ಬೋದು, ಅಥವಾ ನೀವು ಬೆಳಗಿನ ಟಿಫನ್ ಜೊತೆ ಹಾಕೊಬೋದು, ಬ್ರೇಕ್ಫಾಸ್ಟ್ಗೆ ಅಂತಲೇ ಹಾಕೊಬೋದು. ಏನಕ್ಕಾದ್ರೂ ನಂಚ್ಕೊಂಡು ತಿನ್ಬೋದು. ಮೊಸರು ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಮೊಸರನ್ನ ಪ್ಲೇನ್ ಇರುತ್ತಲ್ವ, ಆವಾಗ ಸೈಡ್ ಡಿಶ್ಗಂತೂ ಇದಂತೂ ಸೂಪರಾಗಿರುತ್ತೆ. ತಿಳಿ ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ, ಮಧ್ಯಾಹ್ನ ಟೈಮ್ ನಾನು ಯೂಶ್ವಲಿ ಏನಾದರೂ ಬೇಕನ್ನಿಸ್ದಾಗ ನನಗೆ ಈಸಿ ವೇಗಲ್ಲಿ ಇದಾಗೋದ್ರಿಂದ ನಾನು ಇದನ್ನು ಮಾಡ್ಕೊತೀನಿ. ನನ್ನ ಮಗಳು ಕೂಡ ತಿಂತಾಳೆ. ಎಲ್ಲೋ ಪಾರ್ಟ್ ತಿನ್ನಲ್ಲ, ಬಟ್ ವೈಟ್ ಪಾರ್ಟ್ನ ತಿಂತಾಳೆ. ಮಕ್ಳಿಗೆ ಕೊಡ್ಬೋದು, ತುಂಬ ಸ್ಪೈಸಿ ಇರೋದಿಲ್ಲ ಇದು. ಜಸ್ಟ್ ಒಂದು 5 ಮಿನಿಟ್ಸ್ ಈ ಥರ ಮಾಡ್ಕೊಂಡು 2 ಕಡೆನೂ ನೀವು ನೀಟಾಗಿ ಐ ಫ್ಲೇಮಲ್ಲಿ ಇಟ್ಕೊಂಬೇಡಿ, ಲೋ ಫ್ಲೇಮಲ್ಲಿ 2 ಕಡೆ ಹಿಂಗೆ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದ ಎಗ್ ರೋಸ್ಟ್ ರೆಡಿ ಇರುತ್ತೆ. ಸೊ ನೀವು ತಿಂದು ನೋಡಿ, ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ರಾಜರಾಜೇಶ್ವರಿ ನಗರದಲ್ಲಿ ಡ್ಯೂ ಡ್ರಾಪ್ಸ್ ಅಂತ ಒಂದು ಅಕಾಡೆಮಿ ಇದೆ ಅಂತ ಆರ್ ಜೆ ಸೌಜನ್ಯ ಅವ್ರದ್ದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಂಗೆ ಗೊತ್ತಾಯಿತು. ನಾವು ಲಾಸ್ಟ್ ವೀಕ್ ಹೋಗಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಟೀಚರ್ಸ್ಗಳು ವೆಕೇಷನಲ್ಲಿದ್ದರು, ಸ್ಟೂಡೆಂಟ್ಸು ಇರಲಿಲ್ಲ. ಬಟ್ ನನಗೆ ಗೊತ್ತಿರಲಿಲ್ಲ ಇರಲ್ಲ ಅಂತ. ಬಟ್ ಸ್ಕೂಲ್ ಓಪನ್ ಆಯಿತು, ಅಲ್ಲಿ ಯಾರೋ ಫೆಸಿಲಿಟೇಟ್ಸ್ ಅಂತ ಹೇಳ್ತೀವಲ್ಲ, ಅವ್ರು ಯಾರೂ ಇರಲಿಲ್ಲ. ನಾನು ನೋಡೋಣ ಅಂತ ಹೋಗಿದ್ದಿದ್ದು, ಸಿಗ್ತಾರೆ ಅಂತ ಹೋದ್ವಿ, ಬಟ್ ಯಾರೂ ಇರಲಿಲ್ಲ. ನೆಕ್ಸ್ಟ್ ವೀಕ್ ಬನ್ನಿ, ಟೀಚರ್ಸ್ಗೆಲ್ಲ ಅವೈಲೇಬಲ್ ಇರ್ತಾರೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಇದೆ ಆ ಸ್ಕೂಲ್ ಡ್ಯೂ ಡ್ರಾಪ್ಸ್ ಅಂತ. ಇಲ್ಲಿ ಏನಕ್ಕೆ ನನಗೆ ಬಂದೆ, ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಇದೆಲ್ಲ 1 to 10th, ನಾಟ್ 1 to 10th, ನಿಮಗೆ ಪ್ರೀ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮಾಂಟೆಸರಿ ಬೇಸ್ಡ್ ಎಲ್ಲ ಬಂದು ಎಕ್ಸ್ಪೀರಿಯನ್ಸ್ ಮಾಡೋ ನಿಮಗೆ ಕನ್ವೆನ್ಷನಲ್ ಸ್ಕೂಲ್ ಅಲ್ವೆಲ್ಲ. ಇದೇ ಪೀರಿಯಡಲ್ಲಿ ಇದೇ ಕಲಿಬೇಕು, ಮತ್ತು ಸ್ಟ್ರೆಸ್ ಫ್ರೀ ಇರುತ್ತೆ. ಮ್ಯಾಥ್ಸ್ ಪೀರಿಯಡ್ ಮ್ಯಾಥ್ಸ್, ಸೈನ್ಸ್ ಪೀರಿಯಡ್ ಸೈನ್ಸ್, ಆ ಥರ ಇಲ್ಲವೇ ಇಲ್ಲ. ನಾನು ಸೌಜನ್ಯ ಅವ್ರ ವಿಡಿಯೋ ನಂಗೆ ತುಂಬ ಏನಂತ ಹೇಳ್ತಾರೆ, ನನಗೆ ಮನದಟ್ಟಾಯಿತು. ನಾನು ಹುಡುಕ್ತಿರೋದು ಇದೇ ಥರದ್ದು, ನನಗೆ ಸಿಕ್ಕಿದ್ದು ಇದೇ ಥರದ್ದು ಅನಿಸ್ತು. ಹಾಗಾಗಿ ಒಂದಷ್ಟು ಅವ್ರದ್ದೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ವಿಡಿಯೋ ನನಗಂತೂ ಹೆಲ್ಪ್ಫುಲ್ ಆಯಿತು. ನನ್ನ ಮಗಳನ್ನ ಅಲ್ಲೇ ಸೇರಿಸ್ಬೇಕು ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿ ಹೋದ್ವಿ. ನಾವು ಅಲ್ಲಿ ಮೆಟೀರಿಯಲ್ಸಲ್ಲಿ ನೋಡಿದ್ವಿ. ಅಲ್ಲಿ ತುಂಬ ಲಕ್ಸುರಿ ಅಂತ ಇಲ್ಲ, ಸಿಂಪಲ್ ಆಗಿದೆ. ಸಮ್ಟೈಮ್ ನನಗೆ ಗೌರ್ಮೆಂಟ್ ಸ್ಕೂಲ್ ಇರುತ್ತಲ್ಲ ಆ ಥರ ಇದೆ. ಚೇರ್ಸ್ ಇಲ್ಲ, ಟೇಬಲಲ್ಲಿ ನೆಲದ ಮೇಲೆ ಕುತ್ಕೊಂಡು ಕಲಿತೇವೆ ಮಕ್ಕಳು, ಈಕ್ವಾಲಿಟಿ ಬರುತ್ತೆ. ರಾಯಲ್ ಲೈಫ್ ಅಂತ ಇರಲ್ಲ, ತುಂಬ ಮಕ್ಕಳು ಮಿಂಗಲ್ ಆಗ್ತಾರೆ. ಟಾಪಿಕ್ಗಳ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ. ಪ್ರತಿದು ಬಂದು ಮೆಟೀರಿಯಲ್ ಬೇಸ್ಡ್ ಆಗುತ್ತೆ. ಅವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಎಲ್ಲ ನೋಡಿ ಕಲಿತೇವೆ. ನಮಗೆ ಬರೀ ಕನ್ವೆನ್ಷನಲ್ ಸ್ಕೂಲಲ್ಲಿ ಬರೀ ಪಾಠಗಳು ಮಾಡ್ತಾರೆ. ಇವಾಗ ಗೆಜೆಟ್ಸ್ ಇರ್ಬೋದು, ಬಟ್ ಅದಕ್ಕೂ ಇದಕ್ಕೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇಲ್ಲಿ ಸೇರಿಸ್ಬೇಕು ಅಂದ್ಕೊಂಡೆ. ಅಲ್ಲಿ ಟೀಚರ್ಸ್ ಇರಲಿಲ್ಲ, ಹಾಗಾಗಿ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಹಶು ಬೇರೆ ಇತ್ತು, ನಮ್ಮಪ್ಪ ಬೇರೆ ಬಂದಿದ್ದರು. ಆನ್ ದ ವೇ ಬರ್ತಾ ಅಲ್ಲಿ ನಾವು ಹೋಟೆಲಿಗೆ ಹೋಗಿದ್ವಿ, ರಜತಾದ್ರಿ ಪ್ಯಾಲೇಸ್ಗೆ. ಊಟ ಮುಗಿಸ್ಕೊಂಡು ನಮ್ಮ ಮನೆ ಬರೋ ತನಕ 3 ಗಂಟೆ ಮೇಲಾಗೋಗಿತ್ತು. ಹಾಗಾಗಿ ನಾನು ಅದೇ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ನಾವು ಮತ್ತೆ ಸ್ಕೂಲಿಗೆ ಹೋಗಿ ಫೀಸೆಲ್ಲ ಕೇಳಿಕೊಂಡು, ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡು, ಮಾಂಟೆಸರಿ ಇದೆಲ್ಲ ನೋಡಿಕೊಂಡು ಅವಳನ್ನ ಅಲ್ಲಿ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅಡ್ಮಿಷನ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅವ್ರೇನಾದ್ರು ಪರ್ಮಿಷನ್ ಕೊಟ್ಟರೆ ಒಳಗೆ ಹೆಂಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಅದು ಎನ್ವಿರಾನ್ಮೆಂಟ್ ಅಂತಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ 99.9% ಫೈನಲೈಸ್ ಆಗಿದೆ ಅದೇ ಸ್ಕೂಲ್ಗೆ ಸೇರಿಸೋಣ ಅಂತ. ಸ್ಟಿಲ್ ಪೆಂಡಿಂಗಲ್ಲಿದೆ. ಮತ್ತು ಹೋಗಿ ನಾವು ಅಲ್ಲಿ ಇರೋವಂಥ ಅಡ್ಮಿನಿಸ್ಟ್ರೇಟರ್ ಜೊತೆ ಮಾತಾಡಿ ಆಮೇಲೆ ಅದನ್ನ ಫೈನಲೈಸ್ ಮಾಡೋಣ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಅಂತೂ ನನಗಂದ್ರೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಬಾಯ್.